ಎಲ್ಲರಿಗೂ ನಮಸ್ಕಾರ. ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ 1000 ಜನ ಸಬ್ಸ್ಕ್ರೈಬರನ್ನು ಹೊಂದಿರೋದ್ರಿಂದ ಆ ಒಂದು ಖುಷಿಗೆ ನಾನಿಲ್ಲಿ ಜಾಮೂನನ್ನು ಹಂಚ್ಕೊಳ್ತಾ ಇದ್ದೀನಿ. ಎಲ್ಲರೂ ಇಷ್ಟಪಡುವಂಥ, ಎಲ್ಲರೂ ಮಾಡುವಂತಹ ಜಾಮೂನ್ ಇನ್ನೂ ಸಾಫ್ಟಾಗಿ, ಮೃದುವಾಗಿ, ಒಳಗಡೆ ಕೂಡ ಗಟ್ಟಿ ಆಗದೇನೆ ಹೇಗೆ ರಸಭರಿತವಾಗಿ ಮಾಡ್ಬೋದು, ಈ ಒಂದು ಟ್ರಿಕ್ಕನ್ನು ಉಪಯೋಗಿಸಿದರೆ ಯಾವ ರೀತಿ ಸಾಫ್ಟಾಗಿ ಮಾಡ್ಬೋದು ಅಂತ ನೋಡೋಣ. ನಾವು ಇಲ್ಲಿ ನೋಡಿ, ನಾನಿಲ್ಲಿ ಜಾಮೂನ್ ಪಾಕೆಟನ್ನೇ ತೊಗೊಂಡಿದ್ದೀನಿ. ಬೇರೆ ಬೇರೆ ರೀತಿಯಲ್ಲಿನೂ ಜಾಮೂನನ್ನು ಸಾಕಷ್ಟು ವೆರೈಟಿಯಲ್ಲಿ ಮಾಡ್ಬೋದು. ನಾನಿಲ್ಲಿ ಸಂತೋಷದ ಕ್ಷಣಗಳನ್ನು ಹಂಚ್ಕೊಳ್ಳೋಕ್ಕೆ ಬೇಗ ದಿಢೀರಾಗಿ ಮಾಡೋಣ ಅಂತಲೇ ನಾನು ರೆಡಿಮೇಡ್ ಇದನ್ನು ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ಹಾಲು ಹಾಕಿ ಸಾಫ್ಟಾಗಿ ಕಲಿಸಿಟ್ಟಿದ್ದೀನಿ. ಗೋಧಿ ಹಿಟ್ಟು ಚಪಾತಿಗೆ ಕಲಿಸ್ಕೋತೀವೋ ಆ ರೀತಿ ಹಾಲಲ್ಲಿನೇ ನಾನು ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದೀನಿ. ಒಂದು 15 ನಿಮಿಷ ನಾನೇನು ಮಾಡಿದ್ದೀನಿ, ನೆನೆಯಲ್ಲ ಹಿಟ್ಟನ್ನು ಬಿಟ್ಬಿಟ್ಟು ಕೈಯಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ ನೀವು, ವೆರೈಟಿ ಆಫ್ ಜಾಮೂನನ್ನು ಮಾಡ್ಬೋದು ಬೇರೆ ಬೇರೆ ಸಾಮಗ್ರಿಗಳಿಂದ. ನಾನಿಲ್ಲಿ ತೋರಿಸ್ತಾ ಇರೋದು ನಾರ್ಮಲ್ ಆಗಿನೇ ತೋರಿಸ್ತಾ ಇದ್ದೀನಿ. ನೋಡ್ರಿ, ಎಣ್ಣೆನ ಕಾಯಲಿಟ್ಟಿದ್ದೀನಿ. ಬೇಕಂದರೆ ತುಪ್ಪದಲ್ಲಿ ಕೂಡ ನೀವು ಕರ್ಕೋಬೋದು. ನಾನು ನಾರ್ಮಲ್ ಆಗಿರುವಂತಹ ಒಂದು ಕಡಲೆ ಬೀಜ ಎಣ್ಣೆಲಿಂದ್ರೇ ಏನು ಮಾಡ್ತಾ ಇದ್ದೀನಿ, ಕರ್ಕೊಳ್ತಾ ಇದ್ದೀನಿ. ಫ್ಲೇಮ್ ಮಾತ್ರ ಯಾವುದೇ ಕಾರಣಕ್ಕೂ ಜೋರು ಇಡಬೇಡಿ, ಏಕ್ದಮ್ ಏನಿರಲಿ, ಸಣ್ಣದಾಗಿನೇ ಇರಲಿ. ನೋಡ್ತಾ ಇದ್ದೀರಾ, ಸಣ್ಣದಾಗಿನೇ ಇಟ್ಕೊಂಡು ಕರೆದ್ರೂ ಕೂಡ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬಟ್ ಒಳಗಿನ ಹಿಟ್ಟು ಬೇಗ ಚೆನ್ನಾಗಿ ಬೇಯಬೇಕಂದ್ರೆ ನಾವು ಸ್ವಲ್ಪ ಸಣ್ಣ ಅಥವಾ ಮೀಡಿಯಮ್ ಉರಿಯಲ್ಲಿನೇ ಇಟ್ಕೊಂಡು ಕರಿಕೊಳ್ಬೇಕಾಗತ್ತೆ. ನೋಡ್ತಾ ಇದ್ದೀರಾ, ಇವಾಗ ಅದು ಗೋಲ್ಡನ್ ಬ್ರೌನ್ ಬಂತು, ಒಂಥರ ಗೋಲ್ಡನ್ ಕಲರ್ ಬಂತಂದರೆ ಸಾಕು, ನಾವೀಗ ಜಾಮೂನನ್ನು ತೆಕ್ಕೋಬೋದು. ನೋಡ್ರಿ, ಈ ರೀತಿಯಾಗಿ ನೀಟಾಗಿ ಫ್ರೈ ಆಗಿದೆ ಜಾಮೂನು. ಹೀಗೆ ನಾನು ಎಲ್ಲ ಹಿಟ್ಟಿನಿಂದ ಜಾಮೂನನ್ನು ಕರೆದು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನಾವು ಸಕ್ಕರೆ ಪಾಕವನ್ನು ಮಾಡುವಂಥ ವಿಧಾನ ನೋಡೋಣ. ನಾನಿಲ್ಲಿ ಒಂದು ಅರ್ಧ kg ಸಕ್ಕರೆಯನ್ನು ಯೂಸ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಾ, ಈ ಸಕ್ಕರೆ ನೆನೆಯುವಷ್ಟು ಮಾತ್ರ, ಸ್ವಲ್ಪ ಜಾಸ್ತಿನೇ ನೀರು ಹಾಕಿದ್ರೂ ಏನು ಪ್ರಾಬ್ಲಮ್ ಇಲ್ಲ. ಯಾರಿಗೆ ಆ ಒಂದು ಪಾಕ ಜಾಸ್ತಿ ತಿಕ್ಕಬೇಕಂದ್ರೆ ಕಡಿಮೆ ನೀರು ಹಾಕೊಳ್ಳಿ, ಇಲ್ಲ ಸ್ವಲ್ಪ ಲಿಕ್ವಿಡ್ ಬೇಕು ಅಂತ ಅನಿಸಿದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕೊಳ್ಳಿ. ಅದು ನಿಮ್ಮ ಇಷ್ಟದ ಮೇಲೆ ಹಾಕೋಬೋದು. ನಾನಿವಾಗ ಇದಕ್ಕೆ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ನಾವಿಲ್ಲಿ ಜಾಮೂನನ್ನು ಕೆಲವರು ಹೊಸದಾಗಿ ಯಾರೋ ಮಾಡ್ತಾ ಇದ್ದಾರೆ, ಯಾಕೋ ಗಟ್ಟಿ ಆಯಿತು ಅಂತ ಹೇಳ್ತಿರ್ತಾರೆ. ಕೆಲವರಿಗೆ ರೂಢಿ ಇರುತ್ತೆ, ಬಿಸಿ ಬಿಸಿ ಪಾಕದಲ್ಲೇ ಕರೆದಂಥ ಜಾಮೂನನ್ನು ಹಾಕ್ತೀವಿ. ಇವಾಗ ನಾನು ಯಾರಿಗೆ ಬಹಳ ಗಟ್ಟಿ ಆಗುತ್ತೆ ಅಂತ ಹೇಳ್ತಿರ್ತಾರಲ್ಲ, ನಮಗೆ ರಸಭರಿತ ಆಗಿರೋದಿಲ್ಲ, ಅದು ಸಾಫ್ಟ್ ಆಗೋದಿಲ್ಲ, ಒಳಗಡೆ ಹಿಟ್ಟು ಬೆಂದಿರೋದಿಲ್ಲ ಅಂತ ಹೇಳ್ತಾರಲ್ಲ, ಅವರಿಗೋಸ್ಕರ ಈ ಟ್ರಿಕ್ಕನ್ನು ಹೇಳ್ತಾ ಇದ್ದೀನಿ. ಇವಾಗ ನೋಡ್ರಿ, ಪಾಕ ಇನ್ನೂ ಕುದಿತಾ ಇರಬೇಕು. ಕುದಿಯೋ ಟೈಮಲ್ಲಿನೇ ಈ ಜಾಮೂನ್ ಉಂಡೆಗಳನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಒಂದು ಕುದಿ ನೀಟಾಗಿ ಕುದ್ಮೇಲೆ ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ತುಪ್ಪವನ್ನು ಹಾಕಿ ಸ್ವಲ್ಪ ಹೊತ್ತು ನಾವು ಮುಚ್ಚಿಡ್ಬೋದು. ಇಲ್ಲಿ ನಾನಿಲ್ಲಿ ಕೇಸರಿಯನ್ನು ಉಪಯೋಗ ಮಾಡ್ತಾ ಇದ್ದೀನಿ. ಮೇಲೆ ಡ್ರೈ ಫ್ರೂಟ್ಸ್, ಸ್ವಲ್ಪ ಗೋಡಂಬಿ, ಸ್ವಲ್ಪ ಪಿಸ್ತಾವನ್ನು ಲೈಟಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನು ಇದಕ್ಕೇನು ಮಾಡ್ತಾ ಇದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ಫ್ಲೇಮನ್ನು ಒಂದು ಕುದಿ ಬಂದ ತಕ್ಷಣವೇ ಮುಚ್ಚಿಬಿಡ್ಬೇಕು, ಬಂದ್ ಮಾಡಿಬಿಡ್ಬೇಕು, ಆಫ್ನ ಮಾಡಿಬಿಡ್ಬೇಕು. ಇವಾಗ ನೋಡ್ರಿ, ಜಾಮೂನ್ ಎಷ್ಟು ನೀಟಾಗಿ ಉಬ್ಕೊಂಡಿದ್ದಾವೆ, ರಸವನ್ನು ಪಾಕವನ್ನು ಹೀರ್ಕೊಂಡಿದೆ. ನೋಡ್ತಾ ಇದ್ದೀರಾ ನೀವು. ಇವಾಗ ನೋಡ್ರಿ, ನಾನಿಲ್ಲಿ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ. ಬಹಳ ಕುದಿಸಿದ್ರೆ ಸಾಫ್ಟ್ ಬಹಳನೇ ಆಗಿ ಹೋಗ್ಬಿಡುತ್ತೆ, ತಕ್ಕೊಳ್ಳೋಕ್ಕೂ ಆಗೋದಿಲ್ಲ. ಅದಕ್ಕೆ ಒಂದೇ ಕುದಿ ಅಂತ ಹೇಳೀನಿ, ಒಂದೇ ಕುದಿ ಕುದಿಸ್ಕೋಬೇಕು. ನೋಡ್ತಾ ಇದ್ದೀರಿ, ನಾನಿಲ್ಲಿ ಒಂದು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಕೊಂಡು. ಬಾಯಲ್ಲಿಟ್ರೇ ಈ ಒಂದು ಜಾಮೂನ್ ಕರಿ ಹೋಗುತ್ತೆ. ತುಪ್ಪವನ್ನು ಕೂಡ ಹಾಕಿವಿ, ತುಪ್ಪದ ಫ್ಲೇವರ್ ಕೂಡ ಬರುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ನಮಸ್ಕಾರ.